Hey guys, welcome to my YouTube channel and welcome to another new video. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಕೇದಾರ್ನಾಥ್ ಜರ್ನಿಯ ಡೇ 2 ಮತ್ತು ಡೇ 3 ಆ್ಯಕ್ಟಿವಿಟೀಸ್ ಕವರ್ ಆಗಿರುತ್ತೆ. ಅಂದರೆ ಸಂಡೇ ಮತ್ತು ಮಂಡೇ ಜರ್ನಿ ಕವರ್ ಆಗಿರುತ್ತೆ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಸೋನ್ಪ್ರಯಾಗಿಂದ ಒಂದು 3-4 ಕಿಲೋಮೀಟರ್ಸ್ ಹಿಂದೆ ಸ್ಟೇ ಮಾಡಿದ್ವಿ. ನಮ್ಮ ಟ್ರಕ್ಕಿಂಗ್ ಜರ್ನಿ ಸೋನ್ಪ್ರಯಾಗಿಂದ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ಅರೌಂಡ್ 4-4:30ಗೆ ಎದ್ದು ಎಲ್ಲ ಫ್ರೆಶನ್ ಅಪ್ ಆಗಿ 1-2 ಡೇಸ್ಗೆ ಏನೇನು ಅಂದರೆ ಟ್ರಕ್ಕಿಂಗ್ ಬ್ಯಾಗಲ್ಲಿ ನಾವೇನೇನು ಕ್ಯಾರಿ ಮಾಡ್ಬೋದು ಆ ಐಟಮ್ಸ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಂಡು 5:15 ಅಷ್ಟರಲ್ಲಿ ನಾವು ಸೋನ್ಪ್ರಯಾಗ್ ರೀಚ್ ಆದ್ವಿ. ಸೊ ಸೋನ್ಪ್ರಯಾಗಲ್ಲಿ ಯು ವಿಲ್ ಹ್ಯಾವ್ ಟು ವೇಟ್ ಇನ್ ಅ ಕ್ಯೂ. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮದು ರಿಜಿಸ್ಟ್ರೇಷನ್ ಫಾರ್ಮ್ಸ್ನೆಲ್ಲ ಚೆಕ್ ಮಾಡಿದ ಮೇಲೆ ಆಲ್ಮೋಸ್ಟ್ ಒಂದು 6 o'clock ಹಾಗೆ ನಮ್ಮನ್ನ ಒಳಗೆ ಬಿಡ್ತಾರೆ. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಉತ್ತರಾಖಂಡ್ ವೆಬ್ಸೈಟಲ್ಲಿ ನೀವು ಹೋಗೋಕ್ಕೂ ಮುಂಚೆನೇ ಏನು ನಿಮ್ಮದು ಆಲ್ಮೋಸ್ಟ್ ಟಿಕೆಟ್ಸ್ ಎಲ್ಲ ಕನ್ಫರ್ಮ್ ಆಗಿರುತ್ತೆ ಅಲ್ವಾ. ಸೊ ಆ ಡೇಟ್ಸ್ನ ನೀವು ಕೊಟ್ಬಿಟ್ಟು ಯಾವ್ಯಾವ ಪ್ಲೇಸಸ್ಗೆ ನೀವು ಟ್ರಿಪ್ಪಲ್ಲಿ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹಾಕಿಬಿಟ್ಟು ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಒಂದು PDF ಕಾಪಿ ಕೊಡ್ತಾರೆ. ಸೊ ಆ ಒಂದು PDF ಕಾಪಿ ನಿಮ್ಮ ಫೋನಲ್ಲಿ ಅಥವಾ ಹಾರ್ಡ್ ಕಾಪಿ ತೊಗೊಂಡೋದ್ರು ಓಕೆನೇ. ಸೊ ಅದನ್ನು ತೊಗೊಂಡು ಹೋಗಲೇಬೇಕಾಗತ್ತೆ. ಬಿಕಾಸ್ ಆಲ್ಮೋಸ್ಟ್ 2 to 3 ಟೈಮ್ಸ್ ಚೆಕ್ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಸೋನ್ಪ್ರಯಾಗಲ್ಲೇ ಅದನ್ನು ಸ್ಕ್ಯಾನ್ ಮಾಡಿನೇ ಒಳಗೆ ಎಂಟ್ರಿ ಕೊಡೋದು, ಮತ್ತು ಎಂಡಲ್ಲಿ ಕೂಡ ಒಂದು ಸತಿ ಚೆಕ್ ಮಾಡ್ತಾರೆ. ಮಿಡ್ವೇಯಲ್ಲಿ ಕೂಡ ಚೆಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಮುಂಚೆನೇ ನೀವು ರಿಜಿಸ್ಟರ್ ಮಾಡ್ಕೊಂಡು ಹೋಗಿದರೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ಗೆ ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ರಿಜಿಸ್ಟ್ರೇಷನ್ದು ಫಾರ್ಮ್ಸ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಸೋನ್ಪ್ರಯಾಗಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಸೋನ್ಪ್ರಯಾಗಿಂದ ಗೌರಿಕೊಂಡವರೆಗೂ ಜೀಪ್ಸ್ ಅವೈಲಬಿಲಿಟಿ ಇರುತ್ತೆ, ಆಲ್ಮೋಸ್ಟ್ ಒಂದು 6 to 7 ಕಿಲೋಮೀಟರ್ಸ್. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಸಿಗಲ್ಲ. ಸೊ ಆಲ್ಮೋಸ್ಟ್ ಒಂದು 22 to 25 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕು ಅಂತ ನೀವು ಫಿಕ್ಸ್ ಆಗಿ ಬಂದ್ರೇ ಬೆಟರು. ಬಟ್ ನಮಗೆ ಸೋನ್ಪ್ರಯಾಗಿಂದನೇ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ಒಂದು ಇಲ್ಲೇನು ನೋಡ್ತಿದ್ದೀರಾ ಕುದುರೆ, ಅಂದರೆ ಹಾರ್ಸ್ ಮತ್ತು ಕತ್ತೆದು ಕ್ರಾಸ್ ಬ್ರೀಡು ಮ್ಯೂಲ್ ಅಂತ ಹೇಳ್ತಾರೆ. ಸೊ ಈ ಕುದುರೆಗಳ ಅವೈಲಬಿಲಿಟಿ ಇರುತ್ತೆ, ಮತ್ತು ಡೋಲಿ ಪರ್ಸನ್ ಎತ್ಕೊಂಡು ಹೋಗ್ತಾರೆ. ಇನ್ನೊಂದು 4 ಜನನೂ ಕೂಡ, ಅಂದರೆ ಈ ಫೋಟೋಲ್ಲಿ ನಿಮಗೆ ಲಾಂಗ್ ಟೈಮ್ ಕೂತ್ಕೊಂಡೇ ಹೋಗೋಕ್ಕಾಗಲ್ಲ ಅಂತ ಅಂದರೆ ಒಂದು ಹಾಫ್ ಮಲ್ಕೊಂಡು ಹೋಗ್ಬೋದು. ಸೊ ಆ ಥರ ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಕಾಸ್ಟಿಂಗ್ಸ್ ಬಂದುಬಿಟ್ಟು ನೀವು ಎಲ್ಲಿಂದ ಯಾವ ಡಿಸ್ಟೆನ್ಸಿಂದ ನೀವು ಸೆಲೆಕ್ಟ್ ಮಾಡ್ಕೊತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲೇ ತೊಗೊಂಡ್ರೆ ಒಂದು 5,000 to 8,000 ಚಾರ್ಜ್ ಮಾಡ್ತಾರೆ ಕುದುರೆ ಮತ್ತು ಡೋಲಿ. ಮಿಡ್ವೇಯಲ್ಲಿ ತೊಗೊಂಡ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ಅವರು ಅಮೌಂಟ್ ಹೇಳ್ತಾರೆ. ಇನ್ನೊಂದು 10-12 ಕಿಲೋಮೀಟರ್ಸ್ ಇದೆ ಅನ್ನೋ ಥರ ನೀವು ತೊಗೊಂಡ್ರೆ ಒಂದು 1,500-2,000 rupees ಕೇಳ್ತಾರೆ. ಆ್ಯಂಡ್ ಅಗೇನ್ ಪರ್ಸನ್ ವೆಯ್ಟ್ ಮೇಲೆ ಮತ್ತು ಡಿಸ್ಟೆನ್ಸ್ ಮೇಲೆ ಮ್ಯಾಟ್ರ್ ಆಗುತ್ತೆ, ಮತ್ತು ನೀವು ಹೇಗೆ ಬಾರ್ಗೇನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ಮ್ಯಾಟರ್ ಆಗುತ್ತೆ. ಸೊ 4 people ಎತ್ಕೊಂಡು ಹೋಗೋದು ಬಂದುಬಿಟ್ಟು ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಆಲ್ಮೋಸ್ಟ್ 4 peopleದು ಎಫರ್ಟ್ ಇರುತ್ತಲ್ವ. ಸೊ ಅದು ಆಲ್ಮೋಸ್ಟ್ ನಿಮಗೆ 8,000-10,000 12,000 ಇಷ್ಟರವರೆಗೂ ಡಿಮ್ಯಾಂಡ್ ಮಾಡ್ತಾರೆ. ಸೊ ನಾವು ಅಂದರೆ ಈ ಬೆಟರ್ ನೀವು ನಡ್ಕೊಂಡು ಹೋಗೋದೆ. ಬಿಕಾಸ್ ಸ್ಟಾರ್ಟಿಂಗ್ ನಿಮಗೆ ಒಂದು 3-4 ಕಿಲೋಮೀಟರ್ಸ್ ತುಂಬ ಸುಸ್ತು ಅನಿಸುತ್ತೆ, ಬಟ್ ಅದಾದಮೇಲೆ ರೂಢಿ ಆಗಿಬಿಡುತ್ತೆ ಅಷ್ಟೇ. ಸೊ ಬೆಟರ್ ನಡ್ಕೊಂಡು ಹೋದ್ರೇ ಆ ಸೀನರಿ ಏನಿದೆ, ಆ ವೀವ್ಸ್ ಏನಿದೆ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಹೋಗಬಹುದು. ಆಲ್ಮೋಸ್ಟ್ 1.5 hours ನಮಗೆ ಸೋನ್ಪ್ರಯಾಗಿಂದ ಗೌರಿಕೊಂಡಕ್ಕೆ ತಗೊಳ್ತು. ನಾವು ಗೌರಿಕೊಂಡಲ್ಲಿ ಟಿಫನ್ ಮುಗಿಸ್ಕೊಂಡ್ವಿ. ಅಗೇನ್ ಇಲ್ಲೂ ಕೂಡ ಫುಡ್ ಅವೈಲಬಿಲಿಟಿ ಕೂಡ ಲಿಮಿಟೆಡ್ ಆಪ್ಷನ್ಸೇ. ಒಂದು ಮ್ಯಾಗಿ, ಆಲೂ ಪರಾಟ, ಮೇಜರ್ಲಿ ಇದು ಎರಡೇ ಸಿಗೋದು. ಮ್ಯಾಗಿ ಕೂಡ ಆಲ್ಮೋಸ್ಟ್ 80 rupees to 100 rupees ಚಾರ್ಜ್ ಮಾಡ್ತಾರೆ. ಅದೇ ನೀವು ಎಷ್ಟು ಪ್ಲೇಟ್ ತೊಗೊತೀರಾ ಅನ್ನೋದ್ರ ಮೇಲೆ ಸ್ವಲ್ಪ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ ಅಷ್ಟೇ. ಇವನ್ ಆಲೂ ಪರಾಟ ಕೂಡ ಸೇಮು. ರೈಸ್ ಸಾಂಬಾರು ಸಿಗುತ್ತೆ, ತುಂಬ ರೇರು, ಕೆಲವೊಂದು ಕಡೆ ಮಾತ್ರ ರೈಸ್ ಸಾಂಬಾರು ಸಿಗುತ್ತೆ ನಿಮಗೆ. ಸೊ ಫುಡ್ಡು ಮೆಜಾರಿಟಿ ಇದು ಎರಡೇ ನಿಮಗೆ ಆಲ್ಮೋಸ್ಟ್ ಸಿಗೋದು. ಆ್ಯಂಡ್ ಮೇಯ್ನಾಗಿ ವಾಟರ್ ಬಾಟಲ್ ಕೂಡ ಆಲ್ಮೋಸ್ಟ್ 70-80-100 rupees ಈ ಥರ ಚಾರ್ಜ್ ಮಾಡ್ತಾರೆ. ಬಿಕಾಸ್ ಅವರು ಕ್ಯಾರಿ ಮಾಡಬೇಕಲ್ವ ಅಷ್ಟು ಮೇಲೆಗೆ. ಸೊ ಅದಕ್ಕೆ ತುಂಬಾ ಚಾರ್ಜ್ ಮಾಡ್ತಾರೆ. ಸೊ ಬೆಟರ್ ಈ ಥರ ವಾಟ್ರ್ ಫಾಲ್ಸಲ್ಲಿ ನೀವು ನೀರು ಇಟ್ಕೊಂಡು ಕುಡಿದ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಬಿಕಾಸ್ ಅದೇನು ಪೊಲ್ಯೂಟೆಡ್ ವಾಟರ್ ಇರೋಲ್ಲ. ಸೊ ನೀವು ಅಲ್ಲೇ ನೀರು ತೊಗೊಂಡು ಕುಡಿಬಹುದು. ಸೊ ಆ್ಯಂಡ್
ಈ ಟ್ರೆಕ್ಕಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ನೀವು ಫುಡ್ ಕನ್ಸಂಪ್ಷನು ಜಾಸ್ತಿ ಮಾಡೋಕ್ಕಾಗಲ್ಲ ಆ್ಯಂಡ್ ನಿಮಗೆ ಎನರ್ಜಿ ಕೂಡ ಬೇಕಾಗಿರುತ್ತೆ. ಅದಕ್ಕೆ ಮೇನ್ ಥಿಂಗ್ಸು ಅಂದರೆ ನಮ್ಮದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಸ್ಟ್ ಕ್ಯಾರಿ ಥಿಂಗ್ಸಲ್ಲಿ ಕೆಲವೊಂದು ಫುಡ್ ಐಟಮ್ಸಲ್ಲಿ ನಾನು ಹಾಕಿರ್ತೀನಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪ್ರೋಟೀನ್ ಬಾರ್ಸ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಮ್ಯಾಂಡೇಟರಿ ತೊಗೊಂಡು ಹೋಗಲೇಬೇಕಾಗತ್ತೆ. ಸೊ ಆವಾಗವಾಗ ಅದನ್ನು ನೀವು ತಿಂತಾ ಇದ್ದರೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್ ಬಂದುಬಿಟ್ಟು ಕ್ಯಾಂಫರು. ಸೊ ಕರ್ಪೂರ ಅಂದರೆ ಹೇಳ್ತಾರೆ ತುಂಬ ಮೇಲೆ ಹೋಗ್ತಾ ಹೋಗ್ತಾ ಸುಸ್ತಾಗ್ತಾ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಆದಂಗೆ ಅನಿಸುತ್ತೆ. ಅದು ಎಲ್ಲರಿಗೂ ಅಲ್ಲ, ಕೆಲವೊಬ್ರಿಗೆ. ಸೊ ಸ್ವಲ್ಪ ನೀವು ಕರ್ಪೂರ ಇಟ್ಕೊಂಡು ಹೋದರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ನಾವು ತಗೊಂಡು ಹೋಗಿದ್ವಿ, ಅಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಆ ಥರ ಮೇಜರ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ, ಇಟ್ಕೊಂಡು ಹೋಗಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಹೇಗೆ ಬ್ಯಾಂಗ್ಳೂರಲ್ಲೆಲ್ಲ ವೆಹಿಕಲ್ಸ್ ಟ್ರಾಫಿಕಿಂಗ್ ಆಗುತ್ತೆ. ಅಲ್ಲಿ ಮೇಜರ್ಲಿ ನಮಗೆ ಈ ಮನುಷ್ಯರು ಮತ್ತು ಕುದುರೆಗಳದ್ದೇ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಹಾಗೆಲ್ಲ ಜಾಮ್ ಆಗಿಬಿಟ್ರೆ ಅಂತೂ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ 1 hour ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ. ಬಿಕಾಸ್ ಪೀಪಲ್ ಮೂಮೆಂಟೇ ಇರಲ್ಲ. ಸೊ ಅಲ್ಲಿನೂ ಕೂಡ ನಿಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನಿಷಿಯಲಿ ಒಂದಷ್ಟು ಕಿಲೋಮೀಟರ್ಸ್ ನಡೀತೀರಾ, ಮಧ್ಯ ಸ್ವಲ್ಪ ರೂಢಿ ಆಗುತ್ತೆ, ಹೋಗ್ತೀರಾ. ಬಟ್ ಲಾಸ್ಟ್ 3-4 ಕಿಲೋಮೀಟರ್ಸ್ ಏನಿರುತ್ತೆ ಅದು ತುಂಬಾ ಕಷ್ಟ ಅಂತ ಅನಿಸುತ್ತೆ. ಬಟ್ ಫೈನಲಿ ಇಷ್ಟು ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದು ಆ ದೇವಸ್ಥಾನದ ಮುಂದೆ ನಿಂತರೆ ನೀವು ಏನು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಸುಸ್ತು ಮಾಡಿಕೊಂಡು ಕೈಕಾಲು ನೋವಿಸ್ಕೊಂಡು ಬಂದಿರ್ತೀರ ಅದೆಲ್ಲ ಸ್ವಲ್ಪ ಮರ್ತೋದಂಗೆ ಅನಿಸುತ್ತೆ. ಬಟ್ ತುಂಬಾ ಚಳಿ ಇರುತ್ತೆ. ಟೆಂಪ್ರೇಚರ್ ತುಂಬ ಕಮ್ಮಿ ಇರೋದ್ರಿಂದ ಆಲ್ಮೋಸ್ಟು ಲೈಕ್ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಫುಲ್ಲು ನಂಬ್ ಫೀಲ್ ಆಗುತ್ತೆ. ಆ್ಯಂಡ್ ನಾವಲ್ಲೇ ಟೆಂಪಲ್ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲೇ ಟೆಂಪಲ್ ಹತ್ರ ಒಂದು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಲೈಟಾಗಿ ನಾವು ಸ್ಟೇಗೆ ಹೊರಟ್ವಿ. ನಮ್ಮದು ಸ್ಟೇ ಬಂದುಬಿಟ್ಟು 2500 rupees. ನಾವು ರೂಮಲ್ಲೇ ಇದ್ದಿದ್ದು. ನಿಮಗೆ ಸ್ಟೇಗೆ ಆಲ್ಮೋಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಅಂದರೆ ಟೆಂಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಾವು ಸ್ಟೇ ಆಗಿದ್ದು 1.2 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ರೂಮಲ್ಲಿ ಸ್ಟೇ ಆಗಿದ್ವಿ. ಒಂದು ಡಾರ್ಮೆಟ್ರಿ ಥರ ರೂಮ್, 2500 rupees ಒಂದು ದಿನಕ್ಕೆ. ಸೊ ಆಲ್ಮೋಸ್ಟ್ 220-230 ಪರ್ ಹೆಡ್ ಬಿತ್ತು. ಸೊ ಚೆನ್ನಾಗೇ ಇತ್ತು ರೂಮ್ಸ್ ಎಲ್ಲ. ಈವನ್ ಹಾಟ್ ವಾಟರ್ ಅವೈಲಬಿಲಿಟಿ ಕೂಡ ಇರುತ್ತೆ. ಅಂದರೆ ಇರಲೇಬೇಕು, ಇಲ್ಲಾಂದರೆ ಆ ಚಳಿಗೆ ನೀವು ತಣ್ಣೀರನ್ನ ಮುಟ್ಲಿಕ್ಕೆ ಕೂಡ ಆಗಲ್ಲ. ಸೊ ನಾವು ಬೇಗನೆ ಅಂದರೆ ಜಾಸ್ತಿ ನೈಟ್ ನಾವು ಟೆಂಪಲ್ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಬಿಕಾಸ್ ನಾವು ಅರ್ಲಿ ಮಾರ್ನಿಂಗು 3 o'clock ಎದ್ಬಿಟ್ಟು ದರ್ಶನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಬಂದು ನಾವು ರೆಸ್ಟ್ ಮಾಡಿಬಿಟ್ವಿ. ಸೊ ಬೆಟರ್. ಇನ್ನೊಂದು ಸಜೆಷನ್ ಏನಂದರೆ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ ಇಟ್ಕೊಂಡು ಹೋಗೋದು. ಯಾಕೆಂದರೆ ಫಸ್ಟ್ ಡೇ ನೀವು ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಟ್ರೆಕ್ಕಿಂಗ್ ಅಂದರೆ ಇಳಿಯೋವಾಗ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಕಾಲು ತುಂಬಾ ಪೇನ್ ಬರುತ್ತೆ. ಸೊ ಫಸ್ಟ್ ಡೇ ನೀವು ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಯಾವುದಾದ್ರೂ ಎಫೆಕ್ಟಿವ್ ಆಗೋ ಟ್ಯಾಬ್ಲೆಟ್ ತೊಗೊಂಡು ಹೋದರೆ ಹೆಲ್ಪ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು 3 o'clock ಹಂಗೆ ಎದ್ಬಿಟ್ಟು ದರ್ಶನಕ್ಕೆ ಹೊರಟಿದ್ದು. ನಾವು ಸ್ಪೆಷಲ್ ಅಂದರೆ ಅಲ್ಲೇ ಯಾರನ್ನೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಏನೋ ತೊಗೊಂಡಿದ್ವಿ. 1000 rupees ಪರ್ ಹೆಡ್ ಆಯ್ತದು. ಸೊ ಅಂದರೆ ಒಳಗಡೆ ಗರ್ಭಗುಡಿಗೆ ದರ್ಶನಕ್ಕೆ ಬಿಡ್ತಾರೆ. ಸೊ ಅಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆಲ್ಲ ಬರೋ ಅಷ್ಟೊತ್ತಿಗೆ ಒಂದು 8-8:30 ಆಗಿತ್ತು. ಆಮೇಲೆ ಅಲ್ಲೇ ಟೆಂಪಲ್ ಹತ್ರ ಎಲ್ಲ ಇನ್ನೊಂದು 2 ಟೆಂಪಲ್ ಇದೆ, ಅದೆಲ್ಲ ಕವರ್ ಮಾಡಿಕೊಂಡು ನಾವು 10 o'clock ಹಂಗೆ ವಾಪಸ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಇದು ಹೇಳೋದು ಮರ್ತಿದ್ದೆ, ಆಲ್ಮೋಸ್ಟ್ ಒಂದು 10-12 hours ಆಯಿತು ಟ್ರೆಕ್ಕಿಂಗ್ ಮುಗಿಸ್ಲಿಕ್ಕೆ. ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ ಒಂದು 6-6:30, 7 o'clock ಈ ಥರ ಟೈಮಲ್ಲಿ ನಾವು ರೀಚ್ ಆದ್ವಿ. ನೀವು ನೋಡ್ತಿರ್ಬೋದು ಅಂದರೆ ಚಳಿ ಇಲ್ವಾ ಅಂತ ಹೇಳಿ ತುಂಬಾ ಚಳಿ ಇರುತ್ತೆ. ಬಟ್ ಅದೇ ಒಂದು ಸ್ವಲ್ಪ ಟೈಮಿಗೆ ಎಲ್ಲ ನಾವು ಸ್ವೆಟರ್ಸ್ನೆಲ್ಲ ರಿಮೂವ್ ಮಾಡಿ ಫೋಟೋಸ್ ತೆಕ್ಕೊಂಡು ಆಮೇಲೆ ಮತ್ತೆ ಅದೇ ರೀತಿ ಪ್ಯಾಕಪ್ ಆದ್ವಿ. ಸೊ ಹೀಗೆ ಟೆಂಪಲ್ ಹಿಂದೆಗಡೆ ಇಲ್ಲೇನು ಒಂದು ಕಲ್ಲಿದೆ, ಇದು ಭೀಮಶಿಲಾ ಕಲ್ಲು ಅಂತಲೇ ಹೇಳ್ತಾರೆ. ಅಂದರೆ ಇಟ್ ಈಸ್ ಬಿಲೀವ್ಡ್ ದಟ್ ಈ ಕಲ್ಲೇ ಟೆಂಪಲ್ನ ಕಾಪಾಡ್ತಿದೆ ಫ್ಲಡ್ಸಿಂದ ಅಂತ ಅಲ್ಲಿನ ಜನ ನಂಬ್ತಾರೆ. ಆ್ಯಂಡ್ ಟೆಂಪಲ್ ಹಿಂದೆ ಒಂದು 300-500 meters ಹಿಂದೆ ಹೋದರೆ ಅಲ್ಲೇ ಶಂಕರಾಚಾರ್ಯರದ್ದು ಸಮಾಧಿ ಕೂಡ ಇದೆ.
ಅವ್ರದ್ದು ಒಂದು ಸ್ಟ್ಯಾಚು ಬಿಲ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಪೂಜೆ ನಡೀತಾ ಇರುತ್ತೆ. ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಆಮೇಲೆ ಇಲ್ಲಿಂದ ಟೆಂಪಲಿಂದ ಅಗೇನ್ ಒಂದು 3-4 ಕಿಲೋಮೀಟರ್ಸ್ ಮೇಲೆ, ಅಂದರೆ ಒಂದು ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಬೇಕು. ಸೊ 3-4 ಕಿಲೋಮೀಟರ್ಸ್ ಮೇಲೆ ಹೋದಾಗ ನಮಗೆ ಭೈರವ ಮಂದಿರ ಸಿಗುತ್ತೆ. ಈವನ್ ಈ ಭೈರವ ಮಂದಿರ ಮತ್ತು ಆ ಭೀಮಶಿಲಾ ಕಲ್ಲೇನೆ ಲೈಕ್ ಕೇದಾರ್ನಾಥ್ ಟೆಂಪಲ್ನ ಮತ್ತು ಕೇದಾರ್ನಾಥ್ ಕಂಪ್ಲೀಟ್ ವ್ಯಾಲಿನ ಕಾಪಾಡ್ತಿದೆ ಅಂತ ಅಲ್ಲಿನ ಜನರು ನಂಬ್ತಾರೆ. ಆ್ಯಂಡ್ ಇನ್ನೊಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಂದುಬಿಟ್ಟು ಹೆಲಿಕಾಪ್ಟರ್ ಸರ್ವಿಸ್ಸು. ಸೊ ಇದು ಆಲ್ಮೋಸ್ಟ್ ಟೆಂಪಲ್ ಮುಂದೆನೇ ನಿಲ್ಲಿಸ್ತಾರೆ, ಅಂದರೆ ಒಂದು 2 ಕಿಲೋಮೀಟರ್ಸ್ ಮುಂದೆ ಏನೋ ನಿಲ್ಲಿಸ್ತಾರೆ. ಬಟ್ 3-4 ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನಾಟ್ ಶ್ಯೂರ್ ವೆದರ್ ಯು ವಿಲ್ ಗೆಟ್ ಟಿಕೆಟ್ಸ್ ಆರ್ ನಾಟ್. ಸೊ ನಾವು ದರ್ಶನ ಮುಗಿಸ್ಕೊಂಡು ಒಂದು 10-15 ಹಾಗೆ ನಾವು ರೂಮ್ ಚೆಕ್ಔಟ್ ಆಗಿಬಿಟ್ಟು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತೋದು ಒಂಥರ ಕಷ್ಟ, ಆದರೆ ಇಳಿಯೋದು ಇನ್ನೊಂದು ಥರ ಕಷ್ಟ. ಬಿಕಾಸ್ ಸ್ಲೋಪ್ಸ್ ಇರುತ್ತೆ, ಜಾರ್ತಿರುತ್ತೆ. ಆ್ಯಂಡ್ ಅಗೈನ್ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ಕಾಲು ನೋವು ಕೂಡ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನೀವು ನಡ್ಕೊಂಡು ಇಳಿಯೋದಕ್ಕಂತೂ ಆಗಲ್ಲ, ಆಲ್ಮೋಸ್ಟ್ ಓಡ್ಕೊಂಡೇ ಇಳಿಬೇಕಾಗತ್ತೆ. ಸೊ ಇಳಿಯೋವಾಗ ನಿಮಗೆ ತುಂಬ ಕಾಲು ನೋವಾಗುತ್ತೆ. ಆಲ್ಮೋಸ್ಟ್ ನಾವು 10 ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಒಂದು 6:30-7 o'clock ಅಷ್ಟರಲ್ಲಿ ನಾವು ಕೆಳಗೆ ಇಳಿದ್ಬಿಟ್ಟಿದ್ವಿ. ನಾವು ಸೋನ್ಪ್ರಯಾಗ್ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ಮಳೆ. ಆಲ್ಮೋಸ್ಟ್ ಅವತ್ತಿನ ದಿನವೇ ದ ವೆರಿ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಸ್ಟಾಪೇ ಮಾಡಿದ್ರು, ಅಷ್ಟು ಜೋರಾಗಿ ಮಳೆ ಬಂತು. ನಮ್ಮ ಪುಣ್ಯಕ್ಕೆ ನಾವು ಯಾರೂ ಸ್ಟಕ್ ಆಗಿರಲಿಲ್ಲ. ಸೋನ್ಪ್ರಯಾಗಿಗೆ ಬಂದುಬಿಟ್ಟು ಅಲ್ಲಿಂದ ನಮ್ಮ TTಯಲ್ಲಿ ನಾವು ಗುಪ್ತಕಾಶಿಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋದ್ವಿ. ಈವನ್ ಗುಪ್ತಕಾಶಿಲೂ ಅಷ್ಟೇ ನಮಗೆ ರೂಮ್ ಬಂದುಬಿಟ್ಟು 2600 rupees ಫಾರ್ 2 rooms ಏನೋ ಸಿಕ್ತು. ಅಂದರೆ ಇಲ್ಲೂ ನಮಗೆ 240 rupees ಪರ್ ಹೆಡ್ ಆಯಿತು. ಸೊ ನಾವು 3rd ಡೇ ಸ್ಟೇ ಆಗಿದ್ದು ಗುಪ್ತಕಾಶಿಲಿ. ಸೊ ನಮ್ಮ ನೆಕ್ಸ್ಟ್ ಜರ್ನಿ ಯಾವ ಕಡೆ, ಗುಪ್ತಕಾಶಿಯಿಂದ ಯಾವ ಕಡೆ ಹೊರಟ್ವಿ ಅಂತ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.